ಬೆಚ್ಚಗಾಗಿದ್ದ ಭೀಮಾ ತೀರ, ತುಂಬಿ ಹರಿತಿರೋ ಭೀಮಾ ತೀರದ ನದಿ. ಎಲ್ಲರೂ ತಮ್ಮ ಪಾಡಿಗೆ ಇದ್ದ ಸಮಯದಲ್ಲಿ ಮತ್ತೆ ಭೀಮಾ ತೀರದಲ್ಲಿ ನೆತ್ತರು ಹರಿದಿದೆ. ಹಾಡ ಹಗಲೇ ಜನ ನೋಡ್ತಿರುವಾಗಲೇ ಮಹಾದೇವ ಸಾಹುಕಾರ ಬೈರಗೊಂಡನ ಪರಮಾಪ್ತನನ್ನ ಹೆಣ ಕೆಡವಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಸಾಹುಕಾರ್ ಶಿಷ್ಯನ ಕತೆ ಮುಗಿಸ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ದಾಳಿ ಮಿಸ್ ಆಗಬಾರ್ದು ಅನ್ನೋ ರೀತಿ ಸ್ಕೆಚ್ ಹಾಕೊಂಡು ವೆಪನ್ ಹಿಡ್ಕೊಂಡು ಬಂದು ಕೊಲೆ ಮಾಡಿದ್ದಾರೆ. ಇಷ್ಟಕ್ಕೂ ಕೊಂದಿದ್ಯಾರು? ಸಾಹುಕಾರನ ಪರಮಾಪ್ತನ ಹತ್ಯೆ ಹಿಂದೆ ಇರೋದು ಯಾವ ಗ್ಯಾಂಗ್? ಏನಿದು ಹೊಸ ನೆತ್ತರ ಕಹಾನಿ? ಇವೆಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕೈಯಲ್ಲಿ ಗನ್ ಹಿಡ್ಕೊಂಡು ಅದೊಬ್ಬ ಅದ್ ಹೇಗೆ ಅಬ್ಬರಿಸ್ತಾಗಿದ್ದಾನೆ ನೋಡಿ. ಚಿಕ್ಕದಾಗಿರೋ ಸಣ್ಣ ಶಾಪ್ನಲ್ಲಿ ಅದೊಬ್ಬ ಗನ್ ತೋರಿಸಿ ಎಲ್ಲರಿಗೂ ಬೆದರಿಸ್ತಾನೆ. ಮತ್ತೊಬ್ಬ ದೈತ್ಯ ವ್ಯಕ್ತಿ ಕೈಯಲ್ಲಿ ಚಾಕು ಹಿಡ್ಕೊಂಡು ಎಂಟ್ರಿ ಕೊಡ್ತಾನೆ. ಚಾಕು ತೋರಿಸಿ ಎಲ್ಲರಿಗೂ ಆವಾಜ್ ಹಾಕಿ ಓಡಿಸ್ತಾನೆ. ಇವನಾಗಿ ಕ್ರೌರ್ಯ ನೋಡಿ ಸ್ಥಳೀಯರೆಲ್ಲ ಓಡ್ತಾರೆ. ಗೌಡನನ್ನ ಹೊಡೆದು ಬಿಟ್ರೋ ಅಂತ ಕೂಗಾಡ್ಕೊಂಡು ಕಾಲ್ ಕಿತ್ತಿದ್ದಾರೆ. ಹೀಗೆ ಇವರು ಕೂಗಾಡ್ಕೊಂಡು ಹೋದ ಕೆಲವೇ ಕೆಲ ಕ್ಷಣಗಳಲ್ಲಿ ಹೋಗಿ ನೋಡಿದ್ರೆ ಕಾಣಿಸೋದು ಡೆಡ್ ಬಾಡಿ. ಕಟಿಂಗ್ ಶಾಪ್ನಲ್ಲಿ ಹೇರ್ ಕಟಿಂಗ್ ಅಂಡ್ ಶೇವಿಂಗ್ ಮಾಡಿಸಿಕೊಳ್ಳೋಕೆ ಅಂತ ಕೂತಿದ್ದ ವ್ಯಕ್ತಿ ಕೂತಿದ್ದ ಜಾಗದಲ್ಲೇ ಶವವಾಗಿ ಹೋಗಿದ್ದ. ಗನ್ ಹಿಡ್ಕೊಂಡು ಎಂಟ್ರಿ ಕೊಟ್ಟಿದ್ದ ಗ್ಯಾಂಗ್, ಚಾಕು ಹಿಡ್ಕೊಂಡು ಕೇಕೆ ಹಾಕ್ತಾಗಿದ್ದ ಕಿರಾತಕರು, ಕಟಿಂಗ್ ಮಾಡಿಸಿಕೊಳ್ಳೋಕೆ ಅಂತ ಕೂತಿದ್ದ ವ್ಯಕ್ತಿಯನ್ನ ಕೂತಿದ್ದ ಜಾಗದಲ್ಲೇ ಪರಲೋಕಕ್ಕೆ ಪಾರ್ಸಲ್ ಮಾಡಿಬಿಟ್ಟಿದ್ದಾರೆ. ಕುರ್ಚಿ ಮೇಲೆ ಕೂತಾರೆ ಫೈರಿಂಗ್ ಮಾಡ್ಯಾರ. ಕಟಿಂಗ್ ಮಾಡೋನು ಸುಮ್ಮನೆ ತಾವು ಕೊಡೋದಾರ. ಕಟಿಂಗ್ ಬಂದ್ರಿ ಜನ ಬರಂಗ ಇಟ್ಟಾಗ್ಯದ. ಈಗ ಬಿಡ್ಸಾಕ್ ಬಂದವ್ರಿಗೆ ಹೆದರ್ಸಿದ್ರಂತ. ಬಿಡ್ಸಕ್ಕೆ ಯಾರೇ ಬಂದ್ರು ಕಲಸೆ ಮಾಡ್ತೇವನ ಯಾರು ಹೋಗೇ ಇದ್ರಿ. ಬಂದು ಹಿಡ್ಕೊಂಡು ನಿಂತಾರೆ. ಯಾನ್ ಮಾಡ್ಯಾವು ನಾವು ಊರ್ ಬಿಟ್ಟು 1 ಕಿಲೋಮೀಟರ್ ಮ್ಯಾಗ ನಮ್ಮದು ಅವಂದು ನಮ್ದು ಮನೆ ಇದ್ರಿ ಮಗಂದು. ನಮ್ಮ ಊರಾಗ ಕಟಿಂಗ್ ಮಾಡ್ಕೊಂಡು ಹೋಗಿ ಬರ್ತಾನಂದ್ರೆ ಇದೇ ಸುದ್ದಿನ ಇದ್ರಿ ಊರಾಗ. ನೀವು ಫೋನ್ ಮಾಡಿ ಹೇಳಿದ್ರು? ಕಡಕಿನವ್ರು ಹೇಳ್ಯಾರ. ಇಷ್ಟೆಲ್ಲ ಆಗಿರೋದು ಭೀಮಾ ತೀರದಲ್ಲಿ, ವಿಜಯಪುರದ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಎಂಟ್ರಿ ಕೊಟ್ಟ ಹಂತಕರು ನೇರವಾಗಿ ಕಟಿಂಗ್ ಶಾಪ್ಗೆ ನುಗ್ತಾರೆ. ಒಬ್ಬ ಕೈಯಲ್ಲಿ ಗನ್ ಹಿಡ್ಕೊಂಡಿದ್ರೆ ಇನ್ನೊಬ್ಬ ಚಾಕು ಹಿಡ್ಕೊಂಡಿದ್ದ, ಮತ್ತೊಬ್ಬ ನೆತ್ತರು ಹೊರಿಸೋಕೆ ಸಿದ್ಧನಾಗಿದ್ದ. ಬಟ್ ಇದ್ಯಾವುದನ್ನು ಗಮನಿಸದೆ ಹೇರ್ ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಹೋಗೋಣ, ಮನೆಯಲ್ಲಿ ತುಂಬಾ ಕೆಲಸ ಆಗಿದೆ ಅಂತ ಅಂದುಕೊಂಡಿದ್ದ ಆ ಭೀಮಾ ತೀರದ ಗೌಡ ಮಹಾದೇವ ಸಾಹುಕಾರ್ ಬೈರಗೊಂಡನ ಪರಮಾಪ್ತ ಇದೀಗ ಗುಂಡೇಟು ತಿಂದು ಕುಂತಲ್ಲೇ ಕೊಲೆಯಾಗಿ ಹೋಗಿದ್ದಾನೆ. ನೋಡೋಕೆ ಖಡಕ್ ಆಗಿರೋ ಈತನ ಹೆಸರು ಭೀಮನಗೌಡ ಬಿರಾದರ್. ಚಡಚಣ ಭಾಗದಲ್ಲಿ ಈ ವ್ಯಕ್ತಿ ತುಂಬಾನೇ ಫೇಮಸ್. ಏರಿಯಾದಲ್ಲಿ ಇವರಿಗೆ ಇವರದ್ದೇ ಆದ ಗತ್ತು ಗೈರತ್ತು ಇತ್ತು.
ಎಲ್ಲದಕ್ಕೂ ಮುಖ್ಯವಾಗಿ ಭೀಮಾ ತೀರದ ಮಹಾದೇವ ಸಾಹುಕಾರ್ ಬೈರಗೊಂಡನ ಪರಮಾಪ್ತ ಬಲಗೈ ಬಂಟ ರೌಡಿ ಶೀಟ ಧರ್ಮರಾಜ್ ಚಡಚಣ ಪ್ರಕರಣದಲ್ಲಿ ಈತನೂ ಕೂಡ ಒಬ್ಬ ಆರೋಪಿಯೇ. ಇಷ್ಟೇ ಅಲ್ಲ, ಚಡಚಣ ತಾಲೂಕಿನ ಮಾಜಿ ಸದಸ್ಯರಾಗಿದ್ದರು. ಸದ್ಯ ದೇವರ ನಿಂಬರಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಮಿಂಚುತ್ತಿದ್ದ ವ್ಯಕ್ತಿ ಈತ. ನಾಗ್ಠಾಣ್ ಮತಕ್ಷೇತ್ರದ ಕಾಂಗ್ರೆಸ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ದವ. ಇಷ್ಟೆಲ್ಲ ಬೆಳೀತಿರೋವಾಗ್ಲೇ, ಸಮಾಜ ಸೇವೆಯಲ್ಲೂ ಗುರುತಿಸಿಕೊಂಡಿರೋವಾಗ್ಲೇ, ಇಷ್ಟೆಲ್ಲ ಹೆಸರು ಮಾಡಿರೋವಾಗ್ಲೇ ಹಂತಕರು ಜೀವ ತೆಗೆದುಬಿಟ್ಟಿದ್ದಾರೆ. ಮಹದೇವ್ ಸೌಕರ್ ಅವರಿಗೆ ಭಾಳ ಆತ್ಮೀಯರು ಮತ್ತು ಆ ಭಾಗದಲ್ಲಿ ಇವರು ಕಾಂಗ್ರೆಸ್ ಮುಖಂಡರು ಇರೋದ್ರಿಂದ ಮಹದೇವ್ ಸೌಕರ್ ಆಗಿರಲಿ ಎಲ್ಲರ ಜೊತೆ ಒಳ್ಳೆ ಒಡನಾಟ ಇತ್ತು. ಹಾಗಾಗಿ ಸ್ವಲ್ಪ ಕೇಸ್ಗಳು ಇದ್ದವು, ಕೆಲವೊಂದು ಕೇಸ್ಗಳ ಒಳಗೆ ಅವರು ಆರೋಪಿ ಆಗಿದ್ದಾರೆ. ಧರ್ಮನ್ ಕೇಸ್ ಹೌದು ರೀ, ಧರ್ಮರಾಜ್ ಚಡ್ಚನ್ ಅವರ ಕೇಸ್ನಲ್ಲಿ ಇವರು ಒಬ್ಬರು ಆರೋಪಿ ಆಗಿದ್ದಾರೆ. ಆ ಬಳಿಕ ಹೆಂಗಿದ್ರಿ, ಹೆಂಗೆ ಸ್ವಭಾವ ಹೆಂಗಿದ್ರಿ? ಇಲ್ಲ, ಒಳ್ಳೆ ವ್ಯಕ್ತಿ ರೀ. ಆಮೇಲೆ ಸಮಾಜ ಸೇವೆ ಮಾಡ್ಲಿಕ್ಕೆ ಅವರು ಏಕ್ ನಂಬರ್ ರೀ. ಯಾಕಂದ್ರೆ ಎಲ್ಲರಿಗೆ ಆ ಭಾಗದೊಳಗೆ ಈ ರೀಸೆಂಟಾಗಿ ಸರ್ಕಾರ ದವಾಖಾನೆಯನ್ನು ಆ ಗ್ರಾಮಕ್ಕೆ ಆ ಭಾಗಕ್ಕೆ ಬೇಕಂತೇಳಿ ಏನೋ ಒಂದು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ರು. ಒಳ್ಳೆಯ ಸಮಾಜ ಸೇವೆ ಇತ್ತು. ಆದರೆ ಈ ಥರ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದಿಲ್ಲ. ಆದರೆ ಇವತ್ತು ಅವರು ಅಪಾರವಾದ ಅಭಿಮಾನ ಬಳಗಕ್ಕೆ ಭಾಳ ನೋವು ಉಂಟಾಗಿದೆ. ಕಟಿಂಗ್ ಶಾಪ್ಗೆ ನುಗ್ಗಿ ನೇರವಾಗಿ ತಲೆಗೆ ಗುಂಡಾರಿಸಿದ್ರು. ಚಡಚಣ ಭಾಗದಲ್ಲಿ ಕಾಂಗ್ರೆಸ್ನಲ್ಲಿ ಬೇಜಾನ್ ಹೆಸರು ಮಾಡ್ತಿದ್ದಾಗಿ ಭೀಮನಗೌಡ ಬಿರಾದಾರ್ಗೆ ಮದುವೆಯಾಗಿದೆ. ಇಬ್ಬರು ಪುಟ್ಟ ಮಕ್ಕಳಿದ್ದಾರೆ. ದುಡ್ಡು ಕಾಸಿಗೆ ಏನೇನೂ ಕೊರತೆಗಿರಲಿಲ್ಲ. ದೊಡ್ಡವರ ಸಂಪರ್ಕ ಈತನಿಗಿತ್ತು. ಮೇಲಾಗಿ ಮಹಾದೇವ ಸಾಹುಕಾರ್ ಬೈರಗೊಂಡನ ಸಪೋರ್ಟ್ ಇತ್ತು. ಹೀಗಾಗಿ ಭೀಮನಗೌಡ ಬಿರಾದಾರ್ನನ್ನ ಮುಟ್ಟೋದು ಅಷ್ಟು ಸುಲಭವಾಗಿರ್ಲಿಲ್ಲ. ಬಟ್ ಊಹೆ ಮಾಡಲಾಗದ ಘಟನೆಯೊಂದು ನಡೆದೇ ಬಿಟ್ಟಿದೆ. ಅಂದರೆ ಇದೇ ಸೆಪ್ಟೆಂಬರ್ 3ನೇ ತಾರೀಕು ಕಟಿಂಗ್ ಮಾಡಿಸಿಕೊಳ್ಳೋಣ ಅಂತ ಹೊರಬಂದಿದ್ದ ಭೀಮನಗೌಡ ಬಿರಾದಾರ್ ಕಟಿಂಗ್ ಶಾಪ್ನಲ್ಲಿ ಕೊಲೆಯಾಗಿ ಹೋಗಿದ್ದಾನೆ. ಯಾರ್ಯಾರ ಮ್ಯಾಗ ಹೆಂಗೆ ಅನ್ನೋದು ಸರ್, 20 ಮಂದಿ ಕುಡಿಯಾರತ್ರಿ. ನಾವಂತರೂ ಇಲ್ಲೇ ಇಲ್ಲ. ಈಗ ಎಲ್ಲೆಲ್ಲಿ ಗುಂಡು ಬಿಡದವ್ರಿ? ತಲೆಗೆ ರೀ, ಕಿವಿಗೆ, ಎದಿಗೆ ನೀರು, ಎದಿಗೆ ಕಿವಿಗೆ. ಅದೇ ಎಷ್ಟು ಮಕ್ಕಳು ಭೀಮನವ್ರು? ಅದೇ ಹುಡುಗರು ಅವ್ರಿ, ಸಣ್ಣವ್ರಿ. ಏನೋ ಸರ್ ಭಾಳ ಸಣ್ಣವ್ರಿ ಹುಡುಗರು, ಮಾತು ಬರಂಗಿಲ್ರಿ. ನಾವುಕ ಮೋಸ ಮಾಡಿಬಿಟ್ರು. ಇದು ಅಧ್ಯಕ್ಷದ್ರಲ್ಲಿ ಗ್ರಾಮ ಪಂಚಾಯತ್? ಹ್ಞೂ ರೀ, ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತ ಮಾಡಿ ನಮ್ಗೆ ಕಳಸೆ ಹೋಯ್ತು. ಅದು ಸೆಪ್ಟೆಂಬರ್ 3, 8 ಗಂಟೆ ಸುಮಾರು. ಎಲ್ಲರೂ ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡಿದ್ರು. ಈ ವೇಳೆ ಕಟಿಂಗ್ ಶಾಪ್ಗೆ ಆಗಮಿಸಿದ್ದ ಭೀಮನಗೌಡ ಬಿರಾದಾರ್ ಯಾವುದೇ ಟೆನ್ಷನ್ ಇಲ್ಲದೆ ಹೇರ್ ಕಟಿಂಗ್ ಮಾಡಿಸಿಕೊಳ್ಳೋಕೆ ಕೂತಿದ್ದಾನೆ. ಈ ವೇಳೆ ಎಂಟ್ರಿ ಕೊಟ್ಟ 3ರಿಂದ 4 ಕಿರಾತಕರು ಏಕಾಏಕಿ ಕಟಿಂಗ್ ಶಾಪ್ಗೆ ನುಗ್ತಾರೆ. ಆ ಕಡೆ ತಿರುಗಿ ಈ ಕಡೆ ನೋಡೋ ಅಷ್ಟರಲ್ಲಿ ಗುಂಡಾರಿಸಿ ಭೀಮನಗೌಡ ಬಿರಾದಾರ್ನ ಜೀವ ತೆಗೆದಿದ್ದಾರೆ. ಅದು ಕೂಡ ನೇರವಾಗಿ ತಲೆಗೆ ಗುಂಡಾರಿಸಿ ಕೊಲೆ ಮಾಡೇ ಬಿಟ್ಟಿದ್ದಾರೆ. ನೋಡಿ, ಸ್ಪಾಟ್ನಲ್ಲೇ ಚಪ್ಪಲಿಗಳು ಚೆಲ್ಲಾಪಿಲ್ಲಿಯಾಗಿವೆ. ಕೊಲೆಗೆ ಬಳಸಿದ್ದ ಗನ್ ಕೂಡ ಅಲ್ಲೇ ಬಿದ್ದಿದೆ. ಹೇಳಿ ಕೇಳಿ, ಈ ಭೀಮನಗೌಡ ಬಿರಾದಾರ್ ಗ್ರಾಮ ಪಂಚಾಯಿತಿ ಸದಸ್ಯ, ಕಾಂಗ್ರೆಸ್ ಲೀಡರ್ ಬೇರೆ. ಈತನಿಗೆ ಏರಿಯಾದಲ್ಲಿ ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟು ಮಾತನಾಡಿಸ್ತಾರೆ. ಆದರೆ ಅದೇ ಏರಿಯಾದ ಜನ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಗ್ರಾಮ ಪಂಚಾಯಿತಿ ಎದುರಲ್ಲೇ ಇರೋ ಕಟಿಂಗ್ ಶಾಪ್ನಲ್ಲಿ ಭೀಮನಗೌಡ ಬಿರಾದಾರ್ನ ಮೇಲೆ ಗುಂಡಿನ ದಾಳಿ ಮಾಡಿ ಕೊಲೆಗೈದಿದ್ದಾರೆ. ಈ ಸೀನ್ ನೋಡ್ತಾಗಿದ್ದಂತೆ ಈ ಎಲ್ಲಾ ದೃಶ್ಯಗಳನ್ನ ನೋಡ್ತಿದ್ರೆ ಕೊಲೆ ಮಾಡೋಕೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದಿದ್ರು ಅನ್ನೋದು ಗೊತ್ತಾಗತ್ತೆ.
ಕಣ್ಣಿಗೆ ಖಾರದ ಪುಡಿ ಎರಚಿ ಜೀವ ತೆಗೆದು ಕೇಕೆ. ಊಹೆ ಮಾಡಿರ್ಲಿಲ್ಲ, ಮನಸ್ನಲ್ಲೂ ಆಲೋಚಿಸಿರ್ಲಿಲ್ಲ. ಊರಿಗೆ ನುಗ್ತಾರೆ, ಗ್ರಾಮದಲ್ಲಿ ರಣಕೇಕೆ ಹಾಕ್ತಾರೆ, ಗ್ರಾಮದಲ್ಲಿ ಗುಂಡು ಹಾರಿಸಿ ಕೊಲೆ ಮಾಡ್ತಾರೆ ಅನ್ನೋದನ್ನ ಯಾರೊಬ್ಬರೂ ಊಹೆ ಮಾಡಿರ್ಲಿಲ್ಲ. ಯಾಕಂದ್ರೆ ಭೀಮನಗೌಡ ಬಿರಾದರ್ನನ್ನ ಕೊಲೆ ಮಾಡೋಕೆ ಬಂದವರು ಸ್ವಲ್ಪವೂ ಕ್ಲೂ ಬಿಟ್ಟು ಕೊಟ್ಟಿರ್ಲಿಲ್ಲ. ಪಕ್ಕಾ ಪ್ರೀ ಪ್ಲಾನ್ ಮಾಡಿಕೊಂಡು ಪಕ್ಕಾ ಶವ ಬೀಳಿಸಲೇಬೇಕು ಅನ್ನೋ ರೀತಿ ಸ್ಕೆಚ್ ಹಾಕಿದ್ರು. ಅದರಂತೆ ಭೀಮನಗೌಡ ಬಿರಾದಾರ್ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಎಷ್ಟೊತ್ತಿಗೆ ಹೊರ ಬರ್ತಾನೆ ಅಂತ ಕಳೆದ 1 ವಾರದಿಂದ ಫಾಲೋ ಮಾಡಿ ಸಂಚು ರೂಪಿಸಿದ್ದಾರೆ. ಎಲ್ಲಿ ಹೊಡಿಬೇಕು, ಎಲ್ಲಿ ಗುಂಡಿನ ದಾಳಿ ನಡೆಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಭೀಮನಗೌಡನ ಹತ್ಯೆಗೆ ಚಡಚಣ ತಾಲೂಕಿನ ದೇವರ ನಿಂಬರಗಿಯೇ ಸರಿ. ಯಾಕಂದ್ರೆ ಇಲ್ಲಿಗೆ ಕಟಿಂಗ್ ಮಾಡಿಸಿಕೊಳ್ಳೋಕೆ ಬರ್ತಾನೆ ಅನ್ನೋದು ಆ ಗ್ಯಾಂಗ್ಗೆ ಗೊತ್ತಾಗಿತ್ತು. ಹೀಗಾಗಿ ಅಲ್ಲದೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಅದರಂತೆ ಸೆಪ್ಟೆಂಬರ್ 3ರಂದು 8 ಗಂಟೆ ಸುಮಾರಿಗೆ ಕಟಿಂಗ್ ಶಾಪ್ಗೆ ಬಂದ ಭೀಮನಗೌಡನ ಮೇಲೆ ದಾಳಿ ನಡೆಸಿದ್ದಾರೆ. ದಾಳಿ ಮಾಡೋವಾಗ ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾರೆ. ನಂತರ ಏಕಾಏಕಿ 4 ಗುಂಡುಗಳನ್ನ ಹಾರಿಸಿ ಭೀಮನಗೌಡ ಬಿರಾದರ್ನನ್ನ ಕೊಲೆ ಮಾಡ್ತಾರೆ. ನಮಗೆ ಅಲ್ಲಿ ಎಲ್ಲ ಕೇಳಿ ಬರೋದು ನೋಡ್ಬೇಕಂದ್ರೆ ಕೆಲವೊಂದಿಷ್ಟು ದಿನದ ಹಿಂದೆ ಅವ್ರ ಮ್ಯಾಗ ಪ್ಲಾನಿಂಗ್ ನಡೆದಿತ್ತಂತೇಳಿ ಸುದ್ದಿ ಅದ ರೀ ಸದ್ಯಕ್ಕೆ. ಆದ್ರೆ ಬೆಳಗ್ಗೆ ಏನು ಕಟಿಂಗ್ ಮಾಡ್ಕೊಳಕ್ ಹೋಗಿದ್ರಲ್ಲ, ಏನು ಅಲ್ಲಿ ಕಟಿಂಗ್ ಅಂಗಡಿ ಒಳಗೆ ಹೋಗಿದ್ರು, ಕಾರ್ ಕಣ್ಣಾಗ ಹೊಡೆದು ಅವ್ರ ಮ್ಯಾಗ ಅಟ್ಯಾಕ್. ಅಂದಾಜು ಒಂದು 3-4 ಜನ ಅಂತ ಹೇಳತ್ತಾರೆ. ಮಾಸ್ಕ್ ಹಾಕೊಂಡ್ ಬಂದಿದ್ರು. ಮಾಸ್ಕ್ ಹಾಕೊಂಡ್ ಬಂದಿದ್ರು. ಆಮ್ಯಾಗ ಕಣ್ಣಾಗ ಕಾರ ಹೋಗಿದ್ದು ಅವ್ರ ಮುಂದೆ ಯಾರೋ ಭೀಮನಗೌಡ ಬಿರಾದಾರ್ನನ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ, ಯಾರೋ ಗುಂಡು ಹಾರಿಸಿ ಕೊಂದು ಬಿಟ್ಟಿದ್ದಾರೆ ಅನ್ನೋ ವಿಷಯ ಕ್ಷಣ ಮಾತ್ರದಲ್ಲೇ ಮಹಾದೇವ ಸಾಹುಕಾರ್ ಬೈರಗೊಂಡನ ಕಿವಿಗೆ ಬೀಳುತ್ತೆ. ತಕ್ಷಣ ಮಹಾದೇವ ಸಾಹುಕಾರ್ ಬೈರಗೊಂಡ ಇರೋ ಬರೋ ಕೆಲಸ ಬಿಟ್ಟು ಆಸ್ಪತ್ರೆ ಬಳಿ ಓಡೋಡಿ ಬರ್ತಾರೆ. ಮಹಾದೇವ್ ಸಾಹುಕಾರ್ ಬೈರಗೊಂಡ ಬರ್ತಿದ್ದಂತೆ ಆಸ್ಪತ್ರೆ ಬಳಿ ಭೀಮನಗೌಡ ಬಿರಾದಾರ್ ಆಪ್ತರು ಅಳಲು ತೋಡಿಕೊಳ್ತಾರೆ. ನೋಡ್ರಿ ಸಾಹುಕಾರ್, ಭೀಮನಗೌಡನನ್ನ ಕೊಂದೇ ಬಿಟ್ರು ಅಂತ ಕಣ್ಣೀರು ಸುರಿಸ್ತಾರೆ. ಸತ್ತಿದ್ದಾನೋ ಗೆಲ್ಲುವೋ ಅಂತ ಕನ್ಫರ್ಮ್ ಮಾಡಿಕೊಂಡು ಎಸ್ಕೇಪ್. ಈ ದೃಶ್ಯವನ್ನ ಮತ್ತೊಮ್ಮೆ ನೋಡಿದಾಗ ಇಂಥದ್ದೊಂದು ಅನುಮಾನ ಬರುತ್ತೆ. ಅಂದರೆ ನೋಡಿ, ಕಟಿಂಗ್ ಶಾಪ್ನಲ್ಲಿ ಕೂತಿದ್ದ ವ್ಯಕ್ತಿ ಅದಾಗಲೇ ನೆತ್ತರು ಚೆಲ್ಲಿದ್ದಾನೆ, 1 ಇಂಚು ಕೂಡ ಕದಲದ ಹಾಗೆ ಇದ್ದಾನೆ. ಹೀಗಿದ್ರು ಹಂತಕರು ಅಲ್ಲಿಂದ ಹೋಗೋದಿಲ್ಲ. ಭೀಮನಗೌಡ ಕಲಾಸ್ ಆಗ್ಬಿಟ್ಟ ಅಂತ ಸುಮ್ಮನೆ ತಪ್ಪಿಸ್ಕೊಂಡು ಓಡೋದಿಲ್ಲ. ಬದಲಿಗೆ ಭೀಮನಗೌಡ ಸತ್ತಿದ್ದಾನೋ ಇಲ್ವೋ ಅಂತ ಕನ್ಫರ್ಮ್ ಮಾಡಿಕೊಳ್ಳೋಕೆ ಅಲ್ಲೇ ಇರ್ತಾರೆ. ಬಿಡಿಸೋಕೆ ಬಂದವರಿಗೆ ಚಾಕು ತೋರಿಸಿ ಆವಾಜ್ ಹಾಕಿ ಬೈದು ಕಳುಹಿಸಿಯೇ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಲೀಡರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡನ ಹೆಣ ಬಿದ್ದಿದೆ, ಕೊಲೆ ನಡೆದಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಇಡೀ ಭೀಮಾ ತೀರ ಮತ್ತೆ ಧಗಧಗಿಸುತ್ತೆ. ಇಡೀ ಭೀಮಾ ತೀರದಲ್ಲಿ ಮತ್ತದೇ ಆತಂಕ, ಮತ್ತದೇ ಭಯದ ವಾತಾವರಣ ನಿರ್ಮಾಣವಾಗಿದೆ. ಮತ್ತೆ ಭೀಮಾ ತೀರದ ಮಣ್ಣು ಕೆಂಪಾಗಿದೆ. ಸುಮಾರು 3 ರಿಂದ 4 ಹಂತಕರು ಎಂಟ್ರಿ ಕೊಟ್ಟಿದ್ರು.
ಅದರಲ್ಲಿ ಇಬ್ಬರು ಮುಖಕ್ಕೆ ಮಾಸ್ಕ್ ಹಾಕಿದ್ರೆ ಇಬ್ಬರು ಮಾಸ್ಕ್ ಹಾಕಿರ್ಲಿಲ್ಲ. ಅದರಲ್ಲೂ ಅಲ್ಲಿದ್ದಿದ್ದು 4 ಮಾತ್ರ. ಹೀಗಿದ್ರು ಯಾರೊಬ್ಬರೂ ಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ನನ್ನ ಕಾಪಾಡೋಕೆ ಹೋಗೋದಿಲ್ಲ. ಹಂತಕರ ಎದುರು ತಿರುಗಿ ಬೀಳೋದಿಲ್ಲ. ಬದಲಿಗೆ ಹಂತಕರ ಆವಾಜ್ಗೆ ಅಲ್ಲಿಂದ ಗೆದ್ನೋ ಬಿದ್ನೋ ಅಂತ ಓಡ್ತಾರೆ. ಕೈಯಲ್ದಿ ಗನ್ ಹಿಡ್ಕೊಂಡು ಆವಾಜ್ ಹಾಕ್ತಿರೋ ಈ ಕಿರಾತಕನ ರಜೀವುಲ್ಲಾ ಮಖನಾದಾರ್ ಅಂತ. ಇನ್ನು ಮತ್ತೊಬ್ಬ ಚಾಕು ತೋರಿಸಿ ಸ್ಥಳೀಯರನ್ನ ಓಡಿಸಿದವನು ವಸೀಂ ಮನಿಯಾರ್. ಇನ್ನು ಮೌಲಾನಾ ಬೋರಗಿ ಅನ್ನೋನೆ ಕಾರದ ಪುಡಿ ಎರಚಿದ್ದವನು. ಮತ್ತೊಬ್ಬ ಜಾಕಿರ್ ಎಂಬಾತ ಕೂಡ ಈ ಕೇಸ್ನಲ್ಲಿದ್ದಾನೆ. ಎಲ್ಲರೂ ಕೂಡ ವಿಜಯಪುರದ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದ ನಿವಾಸಿಗಳೇ. ಇಲ್ಲಿ ಕೊಲೆಯಾಗಿ ಹೋಗಿರೋ ಭೀಮನಗೌಡ ಬಿರಾದಾರ್ ಕೂಡ ಇವರಿಗೆ ಪರಿಚಿತನೇ. ಕ್ಲೋಸ್ ಫ್ರೆಂಡ್ ಅಲ್ಲದೇ ಇದ್ರು ಎದುರಲ್ಲಿ ಸಿಕ್ಕಾಗ ಮಾತನಾಡಿಸುವಷ್ಟು ಸ್ನೇಹವಿತ್ತು. ಆದ್ರೀಗ ಇದೇ ಗ್ಯಾಂಗ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ನನ್ನ ಭೀಕರವಾಗಿ ಕೊಲೆ ಮಾಡಿಬಿಟ್ಟಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಲೈವ್ ದೃಶ್ಯಗಳ ಪರಿಶೀಲನೆ ಮಾಡಿ ಹಂತಕರ ಬಗ್ಗೆ ಮಾಹಿತಿ ಕಲೆ ಹಾಕಿ ಕೆಲವೇ ಗಂಟೆಗಳಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸ್ಥಳ ಪರಿಶೀಲನೆಯನ್ನು ಕೈಗೊಂಡಾಗ ಮತ್ತು ಅಲ್ಲಿ ಸೋಕೋ ಟೀಮ್ಸು ಮತ್ತು ಈಗಾಗಲೇ ಪೊಲೀಸ್ ತಂಡಗಳು ಭೇಟಿ ಕೊಟ್ಟು ವಿಚಾರಣೆಯನ್ನು ಕೈಗೊಳ್ಳಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 4 ಜನನ ವಶಕ್ಕೆ ಪಡಿಸ್ಕೊಳ್ಳಲಾಗಿದೆ. ಅವರ ವಿಚಾರಣೆಯೂ ಕೂಡ ನಡೀತಾ ಇದೆ. ಅದರಲ್ಲಿ 4 ಜನದಲ್ಲಿ ರಜೀವುಲ್ಲಾ ಮಖಾನ್ದಾರ್ ಮತ್ತು ವಾಸಿಂ ಮನಿಯಾರ್, ಫಿರೋಜ್ ಶೇಖ್ ಮತ್ತು ಇನ್ನೊಬ್ಬ ವ್ಯಕ್ತಿ ಮೌಲಾ ಸಾಬ್ ಲಾಡ್ಲೆ ಸಾಬ್ ಅನ್ನುವಂಥ 4 ಜನ ವ್ಯಕ್ತಿಗಳನ್ನ ಈಗಾಗಲೇ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ. ಭೀಮನಗೌಡ ಬಿರಾದಾರ್ನನ್ನ ಕೊಲೆ ಮಾಡಿದ್ದು ಇವರಿಂದಲೇ ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಸಿರೋದು ಅನ್ನೋದು ಗೊತ್ತಾಗತ್ತೆ. ಆದ್ರೆ ಕೊಲೆ ಮಾಡಿದ್ದು ಯಾತಕ್ಕಾಗಿ ಕೊಲೆ ಮಾಡಿದ್ರು? ಹೀಗೆ ಪೊಲೀಸರ ವಶದಲ್ಲಿರೋ 4 ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕೆದಕಿದಾಗ ಗೊತ್ತಾಗಿದ್ದು ಮೊದಲ ರೀಸನ್ ಅದುವೇ 1 ಲಕ್ಷ ಹಾಗೂ 1 ಆಶ್ರಯ ಮನೆ ವಿಷಯ. ಈ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಈ 4 ಜನ ಕೂಡ ಇನ್ ಒನ್ ಆರ್ ದಿ ಅದರ್ ವೇ ಏನು ಡಿಸೀಸ್ಡ್ ಇದ್ದಾನೆ ಭೀಮನಗೌಡ ಬಿರಾದಾರ್, ಅವನ ಕೈಯಲ್ಲಿ ಅನ್ಯಾಯ ಆಗಿದೆ ಅಂತಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿದು ಸುಮಾರು 1 ಲಕ್ಷ ರೂಪಾಯಿ ತೊಗೊಂಡಿತ್ತು ಮತ್ತು ಏನು ಆಶ್ರಯ ಮನೆಗಳನ್ನ ಕೊಡ್ತೀನಿ ಅಂತಂತೇಳಿ ಇವರು ಮುಂಚೆ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ. ಈಗ ಇತ್ತೀಚೆಗೆ ಕೆಲವು ವಾರದ ಮುಂಚೆ ಅದನ್ನು ರಿಸೈನ್ ಮಾಡಿದ್ದಾರೆ. ಇದ್ದಾಗ 1 ಲಕ್ಷ ರೂಪಾಯಿ ಕೊಟ್ಟು ಆಶ್ರಯ ಮನೆ ಕೊಡ್ತೀನಿ ಅಂತಂತ ಹೇಳಿರ್ತಾರೆ. ಈ ಕಡೆ ಆಶ್ರಯನೂ ಮನೆಯೂ ಬಂದಿರಲ್ಲ ಮತ್ತು ದುಡ್ಡು ಬಂದಿರಲ್ಲ. ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿದ್ದ ಈ ಭೀಮನಗೌಡ ಕಳೆದ ವಾರವಷ್ಟೇ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಂತೆ. ಹೀಗೆ ರಾಜೀನಾಮೆ ಕೊಟ್ಟ ಕ್ಷಣವೇ ಭೀಮನಗೌಡನಿಗೆ ಬ್ಯಾಡ್ ಟೈಮ್ ಶುರುವಾಗಿದೆ. ಭೀಮನಗೌಡ ನನಗೆ ಮೋಸ ಮಾಡಿಬಿಟ್ಟ ಅಂತ 4 ಸ್ನೇಹಿತರು ಮಾತನಾಡಿಕೊಂಡಿದ್ದಾರೆ. ತಮಗೆ ಮೋಸ ಮಾಡಿದ್ದಾನೆ ಅಂತ ಎಲ್ಲರೂ ಚರ್ಚೆ ಮಾಡ್ತಾರೆ. ಕೊನೆಗೆ 4 ಸ್ನೇಹಿತರು ಒಂದಾಗಿ ಭೀಮನಗೌಡ ಬಿರಾದಾರ್ಗೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಇನ್ನೊಬ್ಬ ಆರೋಪಿತನ ಅಣ್ಣನ ಮೇಲೆ ಏನು ಒಂದು 353 ವಿತ್ ಅಟ್ರಾಸಿಟಿ ಕೇಸು ಒಬ್ಬರು PDO 2023ರಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವರ ಅಣ್ಣನೂ ಕೂಡ ಅವಾಗ ಅರೆಸ್ಟ್ ಆಗಿರ್ತಾನೆ. ಆ ಕೇಸ್ ಆಗಿ ಅರೆಸ್ಟ್ ಆಗೋದಕ್ಕೆ ಕಾರಣ ಭೀಮನಗೌಡ ಬಿರಾದಾರ್ ಅನ್ನೋದು ಕೂಡ ಇನ್ನೊಬ್ಬ ಆರೋಪಿತನ ತಲೆಯಲ್ಲಿ ಜಾಕಿರ್ ಮುನಿಯಾರ್ನ ತಲೆಯಲ್ಲಿ ಇದ್ರ ಬಗ್ಗೆ ಇರುತ್ತೆ. ಎರಡನೇ ವ್ಯಕ್ತಿಯ ಅಣ್ಣನ ವಿಷಯದಲ್ಲಿ ಈ ಭೀಮನಗೌಡ ಮೂಗು ತೂರಿಸಿದ್ದ ಅನ್ನೋ ಅನುಮಾನವಿತ್ತು, ಕೋಪ ಆಗಿತ್ತು. ಒಂದಲ್ಲ ಒಂದು ದಿನ ಕೋಪ ತೀರಿಸಿಕೊಳ್ಳಲೇಬೇಕು ಅಂತ ಅಂದುಕೊಂಡಿದ್ದ. ಮತ್ತೊಬ್ಬ ವ್ಯಕ್ತಿಯ ಲೈಫ್ನಲ್ಲೂ ಈ ಭೀಮನಗೌಡ ವಿಲನ್ ಆಗಿ ಬಿಟ್ಟಿದ್ದ. ಎಂಟ್ರಿ ಕೊಡದ ಮ್ಯಾಟರ್ಗೂ ಎಂಟ್ರಿ ಕೊಟ್ಟು 3ನೇ ವ್ಯಕ್ತಿಯ ಕೆಂಗಣ್ಣಿಗೆ ಗುರಿಯಾಗಿದ್ದ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಫಿರೋಜ್ ಅಂತ ಏನು ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ. ಇವನು ಕೂಡ ಮುಂಚೆ ಈಗ ಡಿಸೀಸ್ಡನ ಮನೆ ಕೆಲಸನೂ ಮಾಡಿರ್ತಾನೆ. ಮತ್ತು ಇವನಿಗೆ ಒಬ್ಬ ವ್ಯಕ್ತಿಯಿಂದ ಈ
ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಇನ್ ರಿಟರ್ನ್ ಫ್ರೀಯಾಗಿ ಏನು ಎಮ್ ಸ್ಯಾಂಡು ಮತ್ತು ಕಡಿನ ಕೊಡಬೇಕು ಅನ್ನೋದಿರುತ್ತೆ. ಆ ಹಿನ್ನೆಲೆಯಲ್ಲಿ ಅವ್ನು ದುಡ್ಡು ಕೇಳಕ್ಕೆ ಹೋಗಿರ್ತಾನೆ, ಅದು ಕೂಡ ಇವನಿಗೆ ಬಂದಿರಲ್ಲ. ಆ ವ್ಯವಹಾರದಲ್ಲಿ ಈತ ಮಧ್ಯಸ್ಥಿಕೆ ವಹಿಸಿರ್ತಾನೆ ಅನ್ನುವಂಥದ್ದು ಒಂದು ಕೂಡ ಗಮನಕ್ಕೆ ಬರ್ತಾ ಇದೆ. ಎಸ್, ಭೀಮನಗೌಡ ಇವರ ಲೈಫ್ನಲ್ಲಿ ವಿಲನ್ ಆಗಿದ್ದ. ಯಾವಾಗಾಗಿ 4 ಸ್ನೇಹಿತರು ಒಂದಾದ್ರು ಕೊಲೆಗೆ ಸ್ಕೆಚ್ ಹಾಕ್ತಾರೆ. ಕಟಿಂಗ್ ಮಾಡಿಸಿಕೊಳ್ಳೋಕೆ ಇಲ್ಲಿಗೆ ಬಂದೇ ಬರ್ತಾನೆ. ಇಲ್ಲಿ ಭೀಮನಗೌಡ ಬಿರಾದರ್ ಸಿಂಗಲ್ ಆಗೇ ಸಿಗೋದು, ಇಲ್ಲೇ ಅವನನ್ನ ಮುಗಿಸೋದು ಅಂತ ಡಿಸೈಡ್ ಆಗ್ತಾರೆ. ಅದರಂತೆ ಇದೇ ಸೆಪ್ಟೆಂಬರ್ 3ನೇ ತಾರೀಕು ಭೀಮನಗೌಡನ ಕಥೆ ಮುಗಿಸ್ತಾರೆ. ಇಲ್ಲಿ ಭೀಮನಗೌಡನ ಹತ್ಯೆಗೆ ಇನ್ನೊಂದು ಮುಖ್ಯ ಕಾರಣವಿದೆ. ಕೊಲೆಗೆ ರಾಜಕಾರಣವು ಒಂದು ರೀಸನ್ ಆಗ್ಬಿಟ್ಟಿದೆ. ಅಂದರೆ ಭೀಮಾ ತೀರದಲ್ಲಿ ವೈಯಕ್ತಿಕ ದ್ವೇಷಗಳಿಗೆ ಹತ್ಯೆಗಳು ನಡೆಯೋದು ಕಾಮನ್. ಹಂತಕರ ಗ್ಯಾಂಗ್ ನಡುವಿನ ದ್ವೇಷಕ್ಕಾಗಿ ಆಗಾಗ ಹೆಣಗಳು ಬೀಳ್ತಾಗಿರ್ತಾವೆ. ಆದರೆ ಭೀಮನಗೌಡ ಬಿರಾದರ್ ನನ್ನ ರಾಜಕೀಯ ದ್ವೇಷ, ಗ್ರಾಮ ಪಂಚಾಯಿತಿಯ ಅಧಿಕಾರದ ಆಸೆಗೆ ಭೀಕರವಾಗಿ ಹತ್ಯೆ ಮಾಡಲಾಗಿದೆಯಂತೆ. ಇದೇ ಭೀಮನಗೌಡ ಕುಟುಂಬ ಗೌರವಯುತವಾಗಿ ಕಳೆದ 50 ವರ್ಷಗಳಿಂದ ಗ್ರಾಮ ಪಂಚಾಯಿತಿಯನ್ನ ತನ್ನ ಹಿಡಿತದಲ್ಲೇ ಇಟ್ಕೊಂಡಿದೆ. ಭೀಮನಗೌಡನ ತಂದೆ ಕಲ್ಲನಗೌಡ 30 ವರ್ಷ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿಯಲ್ಲಿ ಅಧಿಕಾರದ ಹಿಡಿತ ಇಟ್ಕೊಂಡಿದ್ರು. ತಾಯಿ ಗಂಗಾಬಾಯಿ ಬಳಿಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಒಳ್ಳೆಯ ಕೆಲಸ ಮಾಡಿದ್ರಂತೆ. ಬಳಿಕ ಭೀಮನಗೌಡರನ್ನ ಗ್ರಾಮದ ಜನರೇ ಆಯ್ಕೆ ಮಾಡಿ ಸತತ 2 ಬಾರಿ ಅಧ್ಯಕ್ಷರನ್ನಾಗಿ ಮಾಡಿದ್ರಂತೆ. ಮುಂದಿನ ಬಾರಿಯೂ ಭೀಮನಗೌಡ ಪ್ಯಾನಲ್ದೇ ಗ್ರಾಮ ಪಂಚಾಯತ್ ಎಲೆಕ್ಷನ್ನಲ್ಲಿ ಗೆಲುವು ಸಾಧಿಸೋದು ಖಚಿತ ಅನ್ನೋ ಹಾಗೆ ಇತ್ತಂತೆ. ಇದು ಭೀಮನಗೌಡ ವಿರೋಧಿ ಜಾಕೀರ್ ಮನಿಯಾರ್ಗೆ ನುಂಗಲಾಗದ ತುತ್ತಾಗಿತ್ತು. ಈ ಬಾರಿ ಹೀಗೆ ಬಿಟ್ರೆ ಭೀಮನಗೌಡ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಾನೆ ಅಂತ ತಿಂಗಳ ಮೊದಲೇ ಸ್ಕೆಚ್ ಹಾಕಿ ಹತ್ಯೆ ಮಾಡಿಸಿದ್ದಾರಂತೆ. ಇನ್ನು ಭೀಮನಗೌಡನ ಭೀಕರ ಹತ್ಯೆ ಸುದ್ದಿ ತಿಳಿದು ಗ್ರಾಮದ ಮಹಿಳೆಯರು ಚಡಚಣ ರಸ್ತೆ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಹಂತಕರಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಹಂತಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ.